ನಮಸ್ಕಾರ ಸ್ನೇಹಿತರೆ. ಇದೇ ತಿಂಗಳ 29ನೇ ತಾರೀಕಿನಂದು ಅತಿ ಶಕ್ತಿಯುತವಾದ ಮೌನಿ ಅಮಾವಾಸ್ಯೆ. ಇದನ್ನೇ ಚೊಲ್ಲಂಗಿ ಅಮಾವಾಸ್ಯೆ, ದರ್ಶ ಅಮಾವಾಸ್ಯೆ ಅಥವಾ ಪುಷ್ಯ ಅಮಾವಾಸ್ಯೆ ಅಂತಲೂ ಕರೆಯುತ್ತಾರೆ. ಮಹಾ ಕುಂಭಮೇಳದ ಸಮಯದಲ್ಲಿ ಬಂದಿರುವ ಈ ಅಮಾವಾಸ್ಯೆ ತುಂಬಾನೇ ಶಕ್ತಿಯುತವಾದದ್ದು. ನಾನು ಈಗಾಗಲೇ ಮೌನಿ ಅಮಾವಾಸ್ಯೆ ಎಂದು ಮಾಡಬೇಕಾಗಿರುವಂತ ಪೂಜೆ ಹಾಗೂ ಇದರ ಮಹಿಮೆಯನ್ನ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ದಯವಿಟ್ಟು ಒಂದ್ಸಾರಿ ನೋಡಿ. ಈ ವಿಡಿಯೋದಲ್ಲಿ ನಾವು ಮೌನಿ ಅಮಾವಾಸ್ಯೆಯ ನಂತರ ಯಾವ 6 ರಾಶಿಯವರಿಗೆ ಅದೃಷ್ಟ ಒಲಿದು ಬರಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಮೌನಿ ಅಮಾವಾಸ್ಯೆಯ ದಿನ ಕೋಟಿ ಸೂರ್ಯ ಗ್ರಹಣಗಳಿಗೆ ಇರುವಂತ ಶಕ್ತಿ ಇರುತ್ತದೆ. ಮುಕ್ಕೋಟಿ ದೇವತೆಗಳ ಶಕ್ತಿ ಈ ಭೂಮಿಯ ಮೇಲೆ ಸಂಚರಿಸುತ್ತದೆ. ಈ ದಿನದಂದು ಗಂಗಾ ನದಿಯ ನೀರು ಅಮೃತದಂತೆ ಬದಲಾಗುತ್ತದೆ ಎಂದು ಹೇಳುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೌನಿ ಅಮಾವಾಸ್ಯೆಯ ನಂತರ ಈ 6 ರಾಶಿಗಳವರಿಗೆ ತಿರುಗಿಲ್ಲದ ರಾಜಯೋಗ ಬರುತ್ತದಂತೆ. ಹಾಗಾಗಿ ತಪ್ಪದೆ ಈ 6 ರಾಶಿಯವರು ಮೌನಿ ಅಮಾವಾಸ್ಯೆಯನ್ನು ಆಚರಿಸಲೇಬೇಕು. ಇವರನ್ನು ಹೊರತುಪಡಿಸಿ ಉಳಿದ ರಾಶಿಗಳವರು ಕೂಡ ಮೌನಿ ಅಮಾವಾಸ್ಯೆ ಆಚರಿಸುವುದರಿಂದ ಅವರ ಜಾತಕದಲ್ಲಿ ಯಾವುದಾದರೂ ದೋಷವಿದ್ದರೆ ಅದು ಸರಿ ಹೋಗುತ್ತದೆ. ಇನ್ನು ಆ 6 ರಾಶಿಗಳು ಯಾವುದು ಎಂದು ಈಗ ನೋಡೋಣ. ಮೊದಲನೆಯದು ಕಟಕ ಅಥವಾ ಕರ್ಕಾಟಕ ರಾಶಿ. ಕಟಕ ರಾಶಿಯವರು ಮೌನಿ ಅಮಾವಾಸ್ಯೆ ಎಂದು ತಪ್ಪದೆ ಮೌನವ್ರತ ಅಥವಾ ಉಪವಾಸ ಇದ್ದರೆ ಒಳ್ಳೆಯದು. ಈ ರಾಶಿಯವರಿಗೆ ಮೌನಿ ಅಮಾವಾಸ್ಯೆಯ ನಂತರ ಸುಮಾರು 2.5 ವರ್ಷಗಳಿಂದ ಪೀಡಿಸುತ್ತಿರುವ ಅರ್ಧಾಷ್ಟಮ ಶನಿದೋಷ ನಿವಾರಣೆಯಾಗುತ್ತದೆ. ಈ ರಾಶಿಗೆ ಅಧಿಪತಿಯಾದ ಚಂದ್ರ ಯಾವುದೇ ಅಡೆತಡೆ ಇಲ್ಲದೆ ಸಂಚರಿಸುತ್ತಾನೆ. ಈ ಅಮಾವಾಸ್ಯೆಯಿಂದ ಕಟಕ ರಾಶಿಯವರ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರಲಿದೆ. ಕನಸಿನಲ್ಲೂ ಊಹಿಸಿರದಷ್ಟು ಅಭಿವೃದ್ಧಿಯನ್ನು ಇವರು ನೋಡುತ್ತಾರೆ. ಧನಯೋಗ, ಅಧಿಕಾರ ಯೋಗ, ಉದ್ಯೋಗ ಯೋಗ ಮುಂತಾದ ಯೋಗಗಳು ನಿಮ್ಮದಾಗುತ್ತದೆ. ಇನ್ನು ಎರಡನೆಯದು ಸಿಂಹ ರಾಶಿ. ಮೌನಿ ಅಮಾವಾಸ್ಯೆಯ ನಂತರ ಸಿಂಹ ರಾಶಿಯವರು ಕೆಲವು ಒತ್ತಡಗಳು, ಸಮಸ್ಯೆಗಳಿಂದ ಹೊರಬರುವ ಅವಕಾಶವಿದೆ. ಮೌನಿ ಅಮಾವಾಸ್ಯೆಯ ದಿನ ಉಪವಾಸ ಇದ್ದು ಧ್ಯಾನ ಮಾಡುವುದರಿಂದ ಅನೇಕ ರೀತಿಯಾದ ಶುಭ ಫಲ ಪಡೆದುಕೊಳ್ಳಬಹುದು. ಸಪ್ತಮ ಸ್ಥಾನದಲ್ಲಿ ಶನಿ ಸಂಚಾರ ಕಾರಣದಿಂದ ಏರ್ಪಟ್ಟಿರುವಂತಹ ದೋಷಗಳಿಂದ ಪರಿಹಾರ ಪಡೆಯುತ್ತೀರಿ. ಆರ್ಥಿಕವಾಗಿ ನೀವು ಬಯಸಿದ ಸ್ಥಾನ ನಿಮ್ಮದಾಗುತ್ತದೆ. ನಿಮ್ಮ ಆದಾಯ ಹೆಚ್ಚಾಗುತ್ತದೆ. ಎಲ್ಲಾ ರೀತಿಯ ಆರ್ಥಿಕ ಸಮಸ್ಯೆಗಳಿಂದ ವಿಮುಕ್ತಿ ಲಭಿಸುತ್ತದೆ. ಮೂರನೆಯದು ವೃಶ್ಚಿಕ ರಾಶಿ. ನೀವು ಈ ಮೌನಿ ಅಮಾವಾಸ್ಯೆ ಎಂದು ಮೌನವ್ರತ, ಧ್ಯಾನ ಮುಂತಾದವುಗಳನ್ನು ತಪ್ಪದೆ ಮಾಡಬೇಕು. ಅರ್ಧಾಷ್ಟಮ ಶನಿಯ ಜೊತೆ ಪಂಚಮ ಸ್ಥಾನದಲ್ಲಿರುವ ರಾಹುದೋಷ ಕೂಡ ಪೂರ್ತಿಯಾಗಿ ನಿವಾರಣೆಯಾಗಿ ಅನೇಕ ರೀತಿಯಲ್ಲಿ ನಿಮ್ಮ ಆದಾಯ ಹೆಚ್ಚಾಗುತ್ತದೆ. ಅಧಿಕಾರ ಯೋಗ ಇದೆ. ಹೊಸ ಕೆಲಸ ಸಿಗುತ್ತದೆ. ಈಗಾಗಲೇ ಕೆಲಸ ಮಾಡುವವರಿಗೆ ಪ್ರಮೋಷನ್ ಬರುತ್ತದೆ. ಸಂತಾನ ಯೋಗ ಕೂಡ ಇದೆ. ಹಲವಾರು ಸಮಸ್ಯೆಗಳು, ಶಾರೀರಿಕ ಮಾನಸಿಕ ಒತ್ತಡಗಳು ಹಾಗೆ ಯಾವುದಾದರೂ ವಿವಾದವಿದ್ದರೆ ಅದರಿಂದಲೂ ಕೂಡ ವಿಮುಕ್ತಿ ದೊರಕುತ್ತದೆ. ಕುಟುಂಬದಲ್ಲಿ ಶುಭ ಕಾರ್ಯ ನಡೆಯುತ್ತದೆ. ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ. ನಾಲ್ಕನೆಯದು ಮಕರ ರಾಶಿ. ನೀವು ಈ ಮೌನಿ ಅಮಾವಾಸ್ಯೆಯ ದಿನ ಮೌನವ್ರತ ಆಚರಿಸುವುದರಿಂದ ಅನೇಕ ರೀತಿಯ ಶುಭಯೋಗ ಪಡೆದುಕೊಳ್ಳುತ್ತೀರಿ. ಮುಖ್ಯವಾಗಿ ನಿಮ್ಮ ಆದಾಯ ಹೆಚ್ಚಾಗುತ್ತದೆ. ನೀವು ಅಭಿವೃದ್ಧಿಯಾಗುತ್ತೀರಿ. ನಿಮಗಿರುವಂತ ಆರ್ಥಿಕ ಸಮಸ್ಯೆಗಳು ತುಂಬಾ ಮಟ್ಟಿಗೆ ಕಡಿಮೆಯಾಗುತ್ತದೆ. ಯಾವುದಾದರೂ ತೀರದ ಅನಾರೋಗ್ಯ ಸಮಸ್ಯೆ ಇದ್ದರೆ ಅದು ಕೂಡ ನಿವಾರಣೆಯಾಗುತ್ತದೆ. ನೀವು ಆಸೆ ಪಟ್ಟಂತ ಕೆಲಸ ಸಿಗುತ್ತದೆ. ಒಳ್ಳೆ ಮದುವೆ ಸಂಬಂಧ ಕೂಡಿ ಬರುತ್ತದೆ. ವಿದ್ಯೆಯಲ್ಲಿ ಹಾಗೂ ಕೆಲಸದಲ್ಲಿ ಅಭಿವೃದ್ಧಿ ಕಾಣುತ್ತೀರಿ. ಆಸ್ತಿಪರವಾಗಿ ವಿವಾದಗಳಿದ್ದರೆ ನಿಮಗೆ ಅನುಕೂಲಕರವಾಗಿ ತೀರ್ಪು ಸಿಗುತ್ತದೆ. ಸ್ವಂತ ಮನೆ ಕಟ್ಟಿಕೊಳ್ಳುವ ಯೋಗ ಕೂಡ ಇದೆ. ಐದನೆಯದು ಕುಂಭ ರಾಶಿ. ನಿಮಗೆ ಮೌನಿ ಅಮಾವಾಸ್ಯೆಯ ಕಾರಣದಿಂದ ವ್ಯಕ್ತಿಗತ ಹಾಗೂ ಆರ್ಥಿಕ ಸಮಸ್ಯೆಗಳಿಂದ ವಿಮುಕ್ತಿ ಲಭಿಸುತ್ತದೆ.
ನೀವು ಮೌನಿ ಅಮಾವಾಸ್ಯೆಯ ದಿನ ಉಪವಾಸ ದೀಕ್ಷೆ ಇದ್ದು ಧ್ಯಾನ ಮಾಡುವುದರಿಂದ ಏಳ್ನಾಟ್ ಶನಿದೋಷ ತುಂಬಾ ಮಟ್ಟಿಗೆ ಕಡಿಮೆಯಾಗುತ್ತದೆ. ಆದಾಯ ಹೆಚ್ಚಾಗುತ್ತದೆ. ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತದೆ. ವೃತ್ತಿ ಹಾಗೂ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣುತ್ತೀರಿ. ನಿಮ್ಮ ಕುಟುಂಬ ಜೀವನ ಸುಖವಾಗಿರುತ್ತದೆ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತದೆ. 6ನೇದು ಮೀನ ರಾಶಿ. ನೀವು ಮೌನಿ ಅಮಾವಾಸ್ಯೆ ಎಂದು ಉಪವಾಸ ಮಾಡುವುದರ ಜೊತೆಗೆ ನದಿ ಸ್ನಾನ ಮಾಡಿದರೆ ತುಂಬಾ ಒಳ್ಳೆಯದು. ಒಂದು ವೇಳೆ ನದಿ ಸ್ನಾನ ಮಾಡುವ ಅವಕಾಶ ಇಲ್ಲದಿದ್ದರೆ ನೀವು ಸ್ನಾನ ಮಾಡುವಾಗ ನೀರಿನಲ್ಲಿ ಸ್ವಲ್ಪ ಗೋಮೂತ್ರ ಅಥವಾ ಗಂಗಾಜಲ ಬೆರೆಸಿ ಸ್ನಾನ ಮಾಡಿ. ಹಾಗೆಯೇ ಸ್ನಾನ ಮಾಡುವಾಗ ಚೊಂಬಿನಲ್ಲಿ ಸ್ವಲ್ಪ ನೀರು ತೆಗೆದುಕೊಂಡು 3 ಸಲ ಓಂ ಗಂಗಾದೇವಿಯೇ ನಮಃ ಎಂದು ಜಪಿಸಿ ಆ ನೀರನ್ನು ತಲೆಯ ಮೇಲೆ ಹಾಕಿಕೊಳ್ಳಿ. ಈ ರೀತಿ ಮಾಡಿದರೆ ನೀವು ಸ್ನಾನ ಮಾಡುವ ನೀರು ಗಂಗಾ ನದಿಯಷ್ಟೇ ಪವಿತ್ರವಾಗುತ್ತದೆ. ಇದರಿಂದ ಅನೇಕ ಸಮಸ್ಯೆಗಳಿಗೆ ವಿಮುಕ್ತಿ ಲಭಿಸುವುದರ ಜೊತೆಗೆ ನಿಮ್ಮ ಆದಾಯ ಕೂಡ ಹೆಚ್ಚಾಗುತ್ತದೆ. ನೀವು ಕೆಲಸ ಹುಡುಕುತ್ತಿದ್ದರೆ ತಪ್ಪದೆ ಒಳ್ಳೆಯ ಕೆಲಸ ಸಿಗುತ್ತದೆ. ಆಸ್ತಿ ವಿವಾದಗಳು ನಿಮಗೆ ಅನುಕೂಲಕರವಾಗಿ ಕೊನೆಗೊಳ್ಳುತ್ತದೆ. ನಿಮ್ಮ ಮನಸ್ಸಿನಲ್ಲಿರುವ ಕೆಲವು ಕೋರಿಕೆಗಳು ಈಡೇರುತ್ತದೆ. ನಿಮ್ಮ ಮಕ್ಕಳು ಚೆನ್ನಾಗಿ ಅಭಿವೃದ್ಧಿಯಾಗುತ್ತಾರೆ. ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿದ್ದರೆ ಅದು ಕೂಡ ಸಕ್ಸಸ್ ಆಗುತ್ತದೆ. ವೃತ್ತಿ, ಉದ್ಯೋಗ, ವ್ಯಾಪಾರಗಳಲ್ಲಿ ಅಭಿವೃದ್ಧಿ ಕಾಣುತ್ತೀರಿ. ಸ್ನೇಹಿತರೆ, ಇದರಲ್ಲಿ ನಿಮ್ಮ ರಾಶಿ ಇದ್ದರೆ ನೀವು ತುಂಬಾನೇ ಅದೃಷ್ಟವಂತರು. ಈ ಅವಕಾಶವನ್ನು ಬಿಡದೆ ಸಾಧ್ಯವಾದಷ್ಟು ಮೌನಿ ಅಮಾವಾಸ್ಯೆ ಎಂದು ಮೌನವ್ರತ ಅಥವಾ ಉಪವಾಸ ಆಚರಿಸಿ. ಎರಡನ್ನೂ ಆಚರಿಸಿದರೆ ಇನ್ನೂ ಒಳ್ಳೆಯದು. ಇದು ಸಾಧ್ಯವಾಗದವರು ನಿಮಗೆ ಬೇಕಾದಷ್ಟು ಮಾತ್ರವೇ ಮಾತನಾಡುತ್ತಾ ಆ ಮಾತುಗಳಲ್ಲೂ ಕೂಡ ಯಾರನ್ನೂ ನೋಯಿಸದೆ, ನಿಂದಿಸದೆ, ಬೈಯದೆ, ಕೆಟ್ಟ ಮಾತುಗಳನ್ನು ಆಡದೇ ಇರಿ. ಸಾಧ್ಯವಾದಷ್ಟು ದಿನವಿಡೀ ನಿಮ್ಮ ನೆಚ್ಚಿನ ದೇವರ ನಾಮಜಪ ಮಾಡುತ್ತೀರಿ. ಒಂದು ವೇಳೆ ಈ 6 ರಾಶಿಗಳಲ್ಲಿ ನಿಮ್ಮ ರಾಶಿ ಇರದೇ ಇದ್ದರೂ ಚಿಂತೆ ಪಡುವ ಅಗತ್ಯ ಇಲ್ಲ. ನೀವು ಕೂಡ ಮೌನಿ ಅಮಾವಾಸ್ಯೆಯ ದಿನ ಉಪವಾಸ ಹಾಗೂ ಮೌನವ್ರತ ಆಚರಿಸುವುದರಿಂದ ಅನೇಕ ರೀತಿಯ ಗ್ರಹ ದೋಷಗಳಿಂದ ವಿಮುಕ್ತಿ ಪಡೆದುಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ SR ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ.